ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನೋಡಿ, ಇವತ್ತು ಅಥವಾ ಲಾಸ್ಟ್ ಒಂದು ವಾರದಿಂದ ಮಾರ್ಕೆಟ್ ಏನ್ ಮೇಲಕ್ಕೆ ಹೋಗ್ತಾ ಇದೆ. ಇವಾಗ 2-3 ದಿವಸದಲ್ಲಿ ನಿಮಗೆ ತುಂಬಾ ಜನ ಟಾರ್ಗೆಟ್ಸ್ ಅಪ್ ಸೈಡ್ ಕೊಡ್ತಾ ಇದ್ದಾರೆ. ಇವಾಗ ಏನ್ 24,000 ಇದೆ, ಇವಾಗ ಇಲ್ಲಿಂದ 25,000 ಹೋಗುತ್ತೆ, 26,000 ಹೋಗುತ್ತೆ ನಿಫ್ಟಿ ಟಾರ್ಗೆಟ್ಸ್. ಅದೇ ಇವ್ರುಗಳೇನೆ ಗ್ಯಾಪ್ ಡೌನ್ ಆಗಿತ್ತಲ್ಲ ನಿಫ್ಟಿ, ಯಾವತ್ತು 7ನೇ ತಾರೀಕು. ಈ ಟೈಮಲ್ಲಿ ನಮಗೆ 16,000 ಬರುತ್ತೆ, 18,000 ಬರುತ್ತೆ, 20,000 ಬರುತ್ತೆ. ಬಿಕಾಸ್ ಟ್ಯಾರಿಫ್ ಹಂಗಾಗ್ಬಿಡುತ್ತೆ, ಹಿಂಗಾಗ್ಬಿಡುತ್ತೆ. ಸೊ ಏನೇನೋ ಆಗ್ಬಿಡುತ್ತೆ ಅಂತೆಲ್ಲ ಟಾರ್ಗೆಟ್ಸ್ನ ಡೌನ್ ಸೈಡ್ ಕೊಡ್ತಾ ಇದ್ರು. ಅಂದ್ರೆ ಏನಾಗುತ್ತೆ ಮಾರ್ಕೆಟ್ ಅಲ್ಲಿ ಅಂದ್ರೆ, ಮಾರ್ಕೆಟ್ ಮೇಲಕ್ಕೆ ಹೋಗ್ಬೇಕಾದ್ರೆ ಅಪ್ ಸೈಡ್ ಟಾರ್ಗೆಟ್, ಕೆಳಗಡೆ ಬರ್ಬೇಕಾದ್ರೆ ಡೌನ್ ಸೈಡ್ ಟಾರ್ಗೆಟ್, ಈ ತರ ಕೊಡೋ ಅಂತವ್ರು CNBC ನಲ್ಲಿ ಅಥವಾ ಬೇರೆ ಬೇರೆ ನ್ಯೂಸ್ ಚಾನೆಲ್ಗಳಲ್ಲಿ ಅಥವಾ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಬರ್ತಾನೆ ಇರ್ತಾರೆ. ಆದ್ರೆ ಆಸ್ ಎ ಇಂಡಿವಿಜುವಲ್ ಟ್ರೇಡರು, ನಾವು ನಮಗೆ ಒಂದು ಪರ್ಫೆಕ್ಟ್ ಆಗಿ ಒಂದು ಇನ್ಪುಟ್ ಇತ್ತು ಅಂತಂದ್ರೆ, ನಮ್ಮ ಸ್ಟ್ರಾಟಜಿ ನಮಗೆ ಗೊತ್ತಿತ್ತು ಅಂತಂದ್ರೆ, ಯಾವ ಟೈಮಲ್ಲಿ ಯಾವ ಸ್ಟ್ರಾಟಜಿ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಗೊತ್ತಿತ್ತು ಅಂತಂದ್ರೆ, ನಾವು ಇವ್ರು ಯಾರ ಮಾತನ್ನು ಕೇಳೋಷ್ಟು ಇರೋದಿಲ್ಲ. ನೋಡಿ, ಡೌನ್ ಬರ್ತಾ ಇದ್ದಾಗ ಯಾವ ಸ್ಟ್ರಾಟಜಿ ಇಂಪ್ಲಿಮೆಂಟ್ ಮಾಡಬೇಕು ಅಂತ ನಾನು ವಿಡಿಯೋಸ್ನ ಮಾಡಿ ಪೋಸ್ಟ್ ಮಾಡಿದ್ದೆ. ನೋಡಿ, ಡೋಂಟ್ ಪ್ಯಾನಿಕ್, ಭಯ ಬಿಡಿ, ಇದನ್ನ ನೋಡಿ ಅಂತ 8ನೇ ತಾರೀಕು, ಏಪ್ರಿಲ್ 8ನೇ ತಾರೀಕು ಪೋಸ್ಟ್ ಮಾಡಿದ್ದೆ. 7ನೇ ತಾರೀಕು ಮಾರ್ಕೆಟ್ ಗ್ಯಾಪ್ ಡೌನ್ ಆಯಿತು. ಆ ಟೈಮಲ್ಲಿ ನೆಕ್ಸ್ಟ್ ಡೇ ನಾನು ಇದನ್ನ ಪೋಸ್ಟ್ ಮಾಡಿದ್ದೆ. ಇಲ್ಲಿ RSI ಡೈವರ್ಜೆನ್ಸ್ ಅಂತಾನು ಹೇಳಿದ್ದೀನಿ. ಅದಕ್ಕೂ ಮೊದಲು ಬಾಟಮ್ನಲ್ಲಿ ಬೈ ಮಾಡೋದಕ್ಕೆ ಅಲ್ಟಿಮೇಟ್ ಸ್ಟ್ರಾಟಜಿ ಅಂತಾನು ಒಂದು ಸ್ಟ್ರಾಟಜಿ, RSI ಸ್ಟ್ರಾಟಜಿ, ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದಾರೆ ಅವ್ರಿಗೆ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶಕ್ಕೆ ನಾನು ಈ ವಿಡಿಯೋನ ಮಾಡಿದ್ದೆ. ಅಂದರೆ ಡೌನ್ 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 ಬರಬೇಕಾದ್ರೆ ಯಾವ ಟೈಮಲ್ಲಿ ಇಲ್ಲಿನ ಮಾರ್ಕೆಟ್ ಮೇಲಕ್ಕೆ ಹೋಗ್ಬೋದು, ಅಥವಾ ಯಾವ ಟೈಮಲ್ಲಿ ಈ ಸ್ಟಾಕ್ನ ಮೇಲಕ್ಕೆ ಹೋಗ್ಬೋದು ಅನ್ನೋದು ಆಸ್ ಎ ಟ್ರೇಡರು ವೆರಿ ವೆರಿ ಇಂಪಾರ್ಟೆಂಟು ಐಡೆಂಟಿಫೈ ಮಾಡೋದಕ್ಕೆ. ನೋಡಿ, ಈ ಟೈಮಲ್ಲಿ ಇದು ವೀಕ್ಲಿ ಚಾರ್ಟಲ್ಲಿ ಇದೀವಿ ನಾವು ನಿಫ್ಟಿನಲ್ಲಿ. ನೋಡಿ, ಇಲ್ಲಿ ಪ್ರೀವಿಯಸ್ ಲೋ ಏನಿತ್ತು 21,964 ಇತ್ತು. ಇದರ ಲೋ ಇಲ್ಲಿ ಬ್ರೇಕ್ ಆಯಿತು 21,743. ಈ ಟೈಮಲ್ಲಿ ತುಂಬಾ ಜನ ಹೇಳ್ತಾ ಇದ್ದಿದ್ದು, ಲೋ ಪ್ರೀವಿಯಸ್ ಲೋ ಬ್ರೇಕ್ ಆಗೋಯ್ತು, ಇಲ್ಲಿಂದ ಬಿದ್ದೋಗುತ್ತೆ ಇಲ್ಲಿ. ಯಾಕೆಂತಂದ್ರೆ ಆಸ್ ಎ ಟೆಕ್ನಿಕಲ್ ಹೆಂಗಿರುತ್ತೆ ಅಂತಂದ್ರೆ, ಪ್ರೀವಿಯಸ್ ಲೋಸ್ ಬ್ರೇಕ್ ಆಗ್ತಾ ಬಂತು ಅಂತಂದ್ರೆ ಮಾರ್ಕೆಟ್ ಬೀಳ್ತಾ ಹೋಗುತ್ತೆ, ಪ್ರೀವಿಯಸ್ ಹೈಸ್ ಬ್ರೇಕ್ ಆಗ್ತಾ ಹೋಯ್ತು ಅಂತಂದ್ರೆ ಮಾರ್ಕೆಟ್ ಮೇಲಕ್ಕೆ ಹೋಗ್ತಾ ಇರುತ್ತೆ ಅಂತ. ಆದ್ರೆ ಪ್ರೀವಿಯಸ್ ಲೋಸ್ ಬ್ರೇಕ್ ಆದಾಗ ನಾವು RSI ಅನ್ನೋದನ್ನು ನೋಡ್ಬೇಕಾಗುತ್ತೆ. RSI ಏನಾದ್ರು ಡೈವರ್ಜೆನ್ಸ್ ಇತ್ತು ಅಂತಂದ್ರೆ ಈ ಸ್ಟಾಕು ಬಾಟಮ್ ಆಗುವಂತ ಚಾನ್ಸಸ್ ಇರುತ್ತೆ ಅಂತ. ಸೊ ಹಾಗಾಗಿನೇ ನಾನು 8ನೇ ತಾರೀಕು ವಿಡಿಯೋ ಮಾಡಿ ಪೋಸ್ಟ್ ಮಾಡಿದ್ದೆ. ಸೊ ನಿಫ್ಟಿ, ನೀವು ಹೆದರ್ಕೊಳಕ್ ಹೋಗ್ಬೇಡಿ, ನಿಫ್ಟಿ RSI ಡೈವರ್ಜೆನ್ಸ್ ಆಗ್ತಾ ಇದೆ. ಸೊ ಹಾಗಾಗಿ ಇದು ಬಾಟಮ್ ಆದ್ರೂ ಆಗ್ಬೋದು ಅಂತ. ಅಂದ್ರೆ ಆಸ್ ಎ ಟ್ರೇಡರ್, ಇನ್ವೆಸ್ಟರ್ಸ್ ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ಆಸ್ ಎ ಟ್ರೇಡರು ಬಿದ್ದಾಗ ನಾನು ಯಾವ ಸ್ಟ್ರಾಟಜಿನ ಇಂಪ್ಲಿಮೆಂಟ್ ಮಾಡಬೇಕು, ಪ್ಲಸ್ ಯಾವಾಗ ಪ್ಯಾನಿಕ್ ಆಗಬಾರ್ದು ಅಂತಂದ್ರೆ, ಈ ತರ ಒಂದು ಒಂದು ಸ್ಟ್ರಾಂಗ್ ಕನ್ವಿಕ್ಷನ್ ಇರುವಂತ ಸ್ಟ್ರಾಟಜಿನ ನಾವು ಯೂಸ್ ಮಾಡಿದಾಗ ನಾವು ಪ್ಯಾನಿಕ್ ಆಗಲ್ಲ. ಸೊ ಈ ಟೈಮಲ್ಲಿ ಬೇರೆ ಬೇರೆ ಬೇರೆಯವರ ಮಾತನ್ನ ಕೇಳೋಷ್ಟು ಇರೋದಿಲ್ಲ. ನೋಡಿ, ಇಲ್ಲಿ ಈ ಸ್ಟ್ರಾಟಜಿ ಪರ್ಫೆಕ್ಟ್ ಆಗಿ ಗೊತ್ತಿತ್ತು ಅಂತಂದ್ರೆ, ಇಲ್ಲಿ ಬಾಟಮ್ ಆಯ್ತು, ಬಾಟಮ್ ಆಗಿ ಇಲ್ಲಿಂದ 1,500 ಪಾಯಿಂಟ್ ಮೇಲಕ್ಕೆ ಹೋಗಿದೆ. ಇದೇ ಟೈಮಲ್ಲಿ ತುಂಬಾ ಸ್ಟಾಕ್ಸು ಇದೇ ತರ RSI ಡೈವರ್ಜೆನ್ಸು ಆಯ್ತು. ಅದಾದ್ಮೇಲೆ ಅಲ್ಲಿಂದ ಇವಾಗ ಮೇಲಕ್ಕೆ ಮೇಲಕ್ಕೆ ಹೋಗ್ತಾ ಇದೆ. ನೋಡಿ, ಕೆಲವೊಂದು ಸ್ಟಾಕ್ಸ್ನ ಎಕ್ಸಾಂಪಲ್ ತೋರಿಸ್ತೀನಿ. ನೋಡಿ, ಇದು ಸೇಮ್ ನಿಫ್ಟಿ ತರನೇ ಇಲ್ಲಿಂದ ಬೀಳಕ್ ಸ್ಟಾರ್ಟ್ ಆಗಿದೆ, ಆದ್ರೆ ಎಲ್ಲೂ ಡೈವರ್ಜೆನ್ಸ್ ಆಗಿಲ್ಲ. ಆದ್ರೆ ಇಲ್ಲಿ ಬಾಟಮ್ ಅಲ್ಲಿ ಡೈವರ್ಜೆನ್ಸ್ ಆಯ್ತು. ನೋಡಿ, RSI ಡಸಂಟ್ ಮೇಕ್ ನ್ಯೂ ಲೋ, ಬಟ್ ಸ್ಟಾಕ್ ಮೇಕ್ಸ್ ನ್ಯೂ ಲೋ. ಅದಾದ್ಮೇಲೆ ಲಾಸ್ಟ್ 2 ವೀಕ್ಸ್ ಇಂದ ರ್ಯಾಲಿ ಆಗ್ತಾ ಇದೆ, ಮೇಲಕ್ಕೆ ಹೋಗ್ತಾ ಇದೆ. ಅದೇ ತರ ಇನ್ನೊಂದು ಸ್ಟಾಕು ನೋಡಿ, ಟಾಪ್ ಇಂದ ಬಿದ್ದಿದೆ, ಇಲ್ಲಿ ಡೈವರ್ಜೆನ್ಸ್ ಆಯ್ತು, ಡೈವರ್ಜೆನ್ಸ್ ಆಗಿ ಈಗ ಮೇಲಕ್ಕೆ ಹೋಗ್ತಾ ಇದೆ. ಪ್ಲಸ್ ಇನ್ನೊಂದು ಸ್ಟಾಕ್ ನೋಡಿ, ಇಲ್ಲಿಂದ ಬೀಳ್ತಾ ಇದೆ, ಟಾಪ್ ಆಲ್ಮೋಸ್ಟ್ 260 ರುಪೀಸಿಂದ ಇಲ್ಲೊಂದ್ಸಲಿ ಡೌನ್ ಬಂದು ಮೇಲಕ್ಕೆ ಹೋಯ್ತು. ಇದೆಲ್ಲಾನು ನಾನು ನಿಮಗೆ ವೀಕ್ಲಿ ಚಾರ್ಟ್ಸೇ ತೋರಿಸ್ತಾ ಇರುವಂಥದ್ದು. ಮೇಲಕ್ಕೆ ಹೋಗಿ ಮತ್ತೆ ಸೈಡ್ ವೇಸ್ ಆಯಿತು, ಮತ್ತೆ ಇಲ್ಲಿ ಡೌನ್ ಬಂತು, ಆದರೆ ಇಲ್ಲೆಲ್ಲೂ ಡೈವರ್ಜೆನ್ಸ್ ಆಗಿಲ್ಲ, ಇಲ್ಲೂ ಡೈವರ್ಜೆನ್ಸ್ ಆಗಲಿಲ್ಲ, ಇಲ್ಲೂ ಡೈವರ್ಜೆನ್ಸ್ ಆಗಲಿಲ್ಲ. ಆದರೆ ಫೈನಲಿ ಇಲ್ಲಿ ಡೈವರ್ಜೆನ್ಸ್ ಆಯಿತು, ಡೈವರ್ಜೆನ್ಸ್ ಆಗಿ ಲಾಸ್ಟ್ 3 ವೀಕ್ಸಿಂದ ಮೇಲಕ್ಕೆ ಹೋಗ್ತಾ ಇದೆ. ಅದೇ ಥರ ಒಂದು ಸ್ಟಾಕು ಆಲ್ಮೋಸ್ಟ್ 380 ರುಪೀಸ್ ಇರುವಂಥದ್ದು 380ಇಂದ 280 ರುಪೀಸ್ ಬಂದಿದೆ. ಇದೆಲ್ಲಾನು ನಿಫ್ಟಿ 500 ಅಲ್ಲಿ ಇರುವಂಥ ಸ್ಟಾಕ್ಸೇ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಯಾವುದೋ ಸ್ಟಾಕ್ಸ್ ಏನು ನಾನು ತೋರಿಸ್ತಾ ಇಲ್ಲ ನಿಮಗೆ. ಸೊ ಇದರ ಸ್ಟಾಕ್ ನೇಮ್ಸ್ ಏನಿದೆ ಇದು ನಾವು ಡಿಸ್ಪ್ಲೇ ಮಾಡಂಗಿಲ್ಲ, ಹಾಗಾಗಿ ಡಿಸ್ಪ್ಲೇ ಮಾಡ್ತಾ ಇಲ್ಲ. ನೋಡಿ, ಇದು ನಿಮಗೆ ಪ್ಯಾಟ್ರನ್ ಗೊತ್ತಿತ್ತು, ಪ್ಲಸ್ ಈ ಥರ ಒಂದು ಯಾವುದೇ ಸ್ಟಾಕ್ ಆಗಿರ್ಬೋದು, ಈ ಸ್ಟ್ರಾಟಜಿ ಗೊತ್ತಿತ್ತು ಅಂತಂದ್ರೆ ಈ ಥರ ಬಂದಾಗ ನಾನು ಇಂಪ್ಲಿಮೆಂಟ್ ಮಾಡ್ತೀನಿ ಅಂತ ಅಷ್ಟೇ. ನೋಡಿ, ಇಲ್ಲಿ ನ್ಯೂ ಲೋ ಮಾಡಿ ಅದಾದ್ಮೇಲೆ ಲಾಸ್ಟ್ 2 ವೀಕ್ಸಿಂದ ಮೇಲಕ್ಕೆ ಹೋಗಿದೆ.
ಅದೇ ಥರ ಇದೊಂದು ಸ್ಟಾಕು 3800 ರೂಪಾಯಿ, ಆಲ್ಮೋಸ್ಟ್ 3800ರಿಂದ 2200, 2300ವರೆಗೂ ಬಂದು ಈಗ ಬಾಟಮ್ ಆಗಿ ಇಲ್ಲಿಂದ ಮೇಲಕ್ಕೆ ಹೋಗ್ತಾ ಇದೆ. ಸೊ ಈ ಸ್ಟಾಕ್ಸ್ನ ನಾವು ಇಲ್ಲೆಲ್ಲೋ ಮೇಲಕ್ಕೆ ಹೋದ್ಮೇಲೆ ಇಲ್ಲೋ ಹೋದಾಗ ಅಯ್ಯೋ ಇಲ್ಲಿತ್ತು ಬೈ ಮಾಡಿದಿದ್ರೆ ಚೆನ್ನಾಗಿರೋದು, ಅಥವಾ ಲಾಸ್ಟ್ ಒಂದು 2-3 ವಾರ ಮೇಲಕ್ಕೆ ಹೋಗಿದ್ದಾದ್ಮೇಲೆ ಆ ಟೈಮಲ್ಲಿ ಬಿದ್ದಾಗ ಬೈ ಮಾಡ್ಬಿಡ್ಬೇಕಾಗಿತ್ತು, ಇವಾಗ ಮೇಲಕ್ಕೆ ಬಂದ್ಬಿಟ್ಟಿದೆ, ಯಾಕೆ ಬೈ ಮಾಡಲಿಲ್ಲ ಅಂತಂದ್ರೆ ಒಂದು ಸ್ಟ್ರಾಂಗ್ ಕನ್ವಿಕ್ಷನ್ ಇರುವಂತ ಒಂದು ಸ್ಟ್ರಾಟಜಿ ನಮ್ಮ ಹತ್ರ ಇರಲ್ಲ. ಹಾಗಾಗಿ ನಾವು ಅಲ್ಲಿ ಬೈ ಮಾಡೋದಕ್ಕೆ ಧೈರ್ಯ ಮಾಡಲ್ಲ. ಸೊ ಹಾಗಾಗಿ ಏನು ಅಂತಂದ್ರೆ ಮಾರ್ಕೆಟ್ ಬಿದ್ದಾಗ ಯಾರು ಏನಾದರೂ ಹೇಳಿ, ನನಗೆ ಈ ಸ್ಟ್ರಾಟಜಿ ಮೇಲೆ ನಂಬಿಕೆ ಇದೆ, ನಾನು ಪ್ರೀವಿಯಸ್ಲಿ ಮಾಡಿದ್ದೀನಿ. ಸೊ ಈ ಸ್ಟ್ರಾಟಜಿನ ಇವಾಗ ಇಂಪ್ಲಿಮೆಂಟ್ ಮಾಡ್ತೀನಿ. ಸೊ ಇಲ್ಲಿಂದ ಮೇಲಕ್ಕೆ ಹೋಯ್ತು ಅಂದರೆ ನನಗೆ ಇಷ್ಟು ಪ್ರಾಫಿಟ್ ಬರುತ್ತೆ. ಅಕಸ್ಮಾತ್ ಇಲ್ಲಿಂದ ಕೆಳಗಡೆ ಬಂತು ಅಂತಂದರೆ ನನಗೆ ಎಷ್ಟು ಲಾಸ್ ಆಗುತ್ತೆ ಅಥವಾ ನನ್ನ ರಿಸ್ಕ್ ಏನು ಅನ್ನೋದನ್ನ ಕ್ಯಾಲ್ಕುಲೇಷನ್ ಮಾಡಿ ನೀವು ಎಂಟ್ರಿ ಆದ್ರಿ ಅಂತಂದರೆ ನೀವು ಕಂಟಿನ್ಯೂಸ್ ಆಗಿ ಟ್ರೇಡ್ ಮಾಡ್ಕೊಂಡು ಹೋಗ್ಬೋದು, ಪ್ಲಸ್ ಪ್ರಾಫಿಟ್ನ ಮಾಡ್ಕೊಂಡು ಹೋಗ್ಬೋದು. ಪ್ಲಸ್ ಏನು ಇಂಪಾರ್ಟೆಂಟು ಅಂತಂದರೆ ಬಿದ್ದಾಗ ಯಾವ ಸ್ಟ್ರಾಟಜಿ ಇಂಪ್ಲಿಮೆಂಟ್ ಮಾಡಬೇಕು, ಮೇಲಕ್ಕೆ ಹೋಗ್ಬೇಕಾದ್ರೆ ಯಾವ ಸ್ಟ್ರಾಟಜಿ ಇಂಪ್ಲಿಮೆಂಟ್ ಮಾಡಬೇಕು, ಪ್ಲಸ್ ಮೇಲಕ್ಕೆ ಹೋಗಿ ಅಲ್ಲಿ ಏನಾದ್ರು ಸೈಡ್ ವೇಸ್ ಆಗ್ತಾ ಇದೆ ಅಂತಂದರೆ ಯಾವ ಸ್ಟ್ರಾಟಜಿ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋದು ಗೊತ್ತಿತ್ತು ಅಂತಂದರೆ ನೀವು ಕಂಟಿನ್ಯೂಸ್ ಆಗಿ ಟ್ರೇಡ್ ಮತ್ತು ಪ್ರಾಫಿಟ್ಸ್ನ ಮಾಡ್ಕೊಳ್ತಾ ಹೋಗ್ಬೋದು. ಸೊ ಈ ವಿಡಿಯೋದಲ್ಲಿ ಇಂಪಾರ್ಟೆನ್ಸ್ ಆಫ್ RSI ಡೈವರ್ಜೆನ್ಸ್ ಅನ್ನೋದು ಏನು ಅಂತ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ, ಪ್ಲಸ್ ಲೈಕ್ ಮಾಡಿ, ಪ್ಲಸ್ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.